ಮಾವಿನಕಾಯಿ ಸೀಸನ್ ಅಂತ ಬಂದರೆ ಎಲ್ಲ ರೆಸಿಪಿನೂ ಟ್ರೈ ಮಾಡಬೇಕು. ಇವತ್ತು ನಾವು ತೋರಿಸಿರುವ ಹಳ್ಳಿ ವಿಧಾನದ ಒಂದು ಮಾವಿನಕಾಯಿ ರೆಸಿಪಿ. ಒಂದೇ ಒಂದು ಹುಳಿ ಮಾವಿನಕಾಯಿ ಇದ್ದರೆ ಸಾಕು, ಸಖತ್ತಾಗಿರುವ ಒಂದು ರುಚಿಯಲ್ಲಿ ಮಾಡೋಣ ಬನ್ನಿ. ಇದಕ್ಕೆ ಒಂದೇ ಒಂದು ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ 4, 1 ಇಂಚ್ ಶುಂಠಿ, ಒಂದು 3 ರಿಂದ 4 ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು, ಕೊಬ್ಬರಿ ಪೀಸು ಸ್ವಲ್ಪ ಬೇಕಾಗುತ್ತೆ. ಬನ್ನಿ ಇವಾಗ ನಾವು ಇದನ್ನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1 ಚಮಚದಷ್ಟು ಎಣ್ಣೆ ಹಾಕಿ, 1 ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಉದ್ದಿನ ಬೇಳೆ, ಕರಿಬೇವು ಸೊಪ್ಪು, ಹಾಗೆ ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಎತ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ನೋಡಿ ಇದು ರೆಡಿ ಇದೆ. ಇದಕ್ಕೆ ಇನ್ನೊಂದು 2 ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿರುವ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವತ್ತು ಮಾವಿನಕಾಯಿ ಹುಳಿ ನಾನು ಮಾಡ್ತಾ ಇರೋದು, ಹಾಗಾಗಿ ಈ ಥರ ಫ್ರೈ ಆಗಬೇಕು. ಫಸ್ಟ್ ಈ ರೀತಿ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಮಾವಿನಕಾಯಿ ಹಾಗೆ ಕೊಬ್ಬರಿನೂ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನಕಾಯಿ ಫ್ರೈ ಮಾಡಿರೋದು, ಬೆಳ್ಳುಳ್ಳಿ ಎಸಳು ಕೂಡ 2 ಹಾಕ್ಕೊಂಡಿದ್ದೀನಿ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ನೆನೆಸಿರುವ 1 ಚಮಚದಷ್ಟು ಅಕ್ಕಿ, ಒಂದೇ 1 ಚಮಚದಷ್ಟು ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿರೋದು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಚಮಚದಷ್ಟು ತೊಗರಿಬೇಳೆ ನೆನೆಸಿದ್ದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಇದು. 1 ಇಂಚ್ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಅಕ್ಕಿ ಮತ್ತು ಬೇಳೆಯನ್ನು ನೆನೆಸಿ ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ತಿಕ್ನೆಸ್ ಕೊಡುತ್ತೆ ನಾವು ಮಾಡೋ ಹುಳಿ. ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ. ರುಬ್ಬಿರುವ ಈ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ನುಣ್ಣಗೆ ಪೇಸ್ಟ್ ಆಗಿರಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಇದ್ದರೆ ಸಾಕು, ಈ ಒಂದು ಹುಳಿನ ಮಾಡ್ಬೋದು. ಈ ಮಾವಿನಕಾಯಿ ಸೀಸನಲ್ಲಿ ಎಲ್ಲ ಥರದ ರೆಸಿಪಿನ ಟ್ರೈ ಮಾಡಬೇಕು, ತುಂಬ ರುಚಿಕರವಾಗಿರುತ್ತೆ. ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟನೂ ಕೂಡ ಮಸ್ತಾಗಿರುತ್ತೆ. ನೋಡಿ ಇವಾಗ ನಾನು ಹಸಿಮೆಣಸಿಕಾಯಿ ತೊಗೊಂಡಿರೋದ್ರಿಂದ ಒಣಮೆಣಸಿಕಾಯಿ ಒಗ್ಗರಣೆಗೆ ಹಾಕಿದ್ದೀನಿ, ಹಾಗಾಗಿ ಮತ್ತೆ ಖಾರ ಬೇಕಾಗೋದಿಲ್ಲ. ಇಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿಯನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಕಲರ್ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ 1 ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ತಿಕ್ನೆಸ್ ಬರ್ತಾ ಇದೆ ನಾವು ಅಕ್ಕಿ ಬೇಳೆ ಹಾಕಿರೋದ್ರಿಂದ. ನೋಡಿ ನಾವು ಹಾಕಿರೋ ಅಕ್ಕಿ ಮತ್ತು ಬೇಳೆ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದೀತಾ ಇರುವಾಗೇ ಅದರ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ನೋಡಿ ಇದೇ ರೀತಿ 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸಿ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಕಡ್ದಿರುವ ಮಜ್ಜಿಗೆನ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮಜ್ಜಿಗೆ ಆಗಿರಬೇಕು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಾವಿನಕಾಯಿ ಹುಳಿ ರೆಡಿ ಆಯಿತು ನೋಡಿ. ಒಂದೇ ಒಂದು ಮಾವಿನಕಾಯಿ, ಹುಳಿ ಮಾವಿನಕಾಯಿ ತೊಗೊಳ್ಳಿ, ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಹುಳಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೀಸನ್ ಮುಗಿಯೋದ್ರೊಳಗಾಗಿ ಒಂದ್ಸಲ ಈ ಹುಳಿಯನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 2 ನಿಮಿಷದಲ್ಲಿ ಮಾಡುವ ಇವತ್ತಿನ ಮಾವಿನಕಾಯಿ ಹುಳಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.